ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಆರೋಗ್ಯ ಇಲಾಖೆ ಏನು ಮಾಡ್ತಾ ಇದೆ ಎನ್ನುವ ಪ್ರಶ್ನೆ ಉದ್ಭವ ಆಗ್ತದೆ. ಕಳೆದ 1-2 ವಾರದಿಂದ ನಾವು ಗಮನಿಸ್ತಾ ಇದ್ದೀವಿ, ಬಹುತೇಕ ನಾನಾ ಭಾಗಗಳಲ್ಲಿ ಕಲುಷಿತ ನೀರು ಕುಡಿದು ಅಸ್ತವ್ಯಸ್ತ ಅನ್ನುವ ವಿಚಾರಗಳನ್ನು ಕೇಳ್ಪಡ್ತಾ ಇದ್ದೀವಿ. ಈಗಲೂ ಕೂಡ ಅದೇ ಸುದ್ದಿ ಬಂದಿದೆ. ಚನ್ನಗಿರಿಯಲ್ಲಿ ನಡೆದಿರುವಂಥ ಘಟನೆ, ಕಲುಷಿತ ನೀರನ್ನು ಸೇವಿಸಿ 22ಕ್ಕೂ ಹೆಚ್ಚು ಮಂದಿ ಅಸ್ವಸ್ಥಗೊಂಡಿದ್ದಾರೆ. ಚನ್ನಗಿರಿ ತಾಲೂಕಿನ ಜೋಳದಾಳ್ ಗ್ರಾಮದಲ್ಲಿ ನಡೆದಿರುವಂಥ ಘಟನೆ ಇದು. ಮೆಗ್ಗಾನ್ ಆಸ್ಪತ್ರೆಗೆ ಹಾಗೂ ಭದ್ರಾವತಿ ಚನ್ನಗಿರಿ ಆಸ್ಪತ್ರೆಗೆ ಅಸ್ವಸ್ಥರನ್ನು ದಾಖಲು ಮಾಡಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಕುಡಿಯುವ ನೀರು ಕಲುಷಿತವಾಗಿ ಆರೋಗ್ಯದಲ್ಲಿ ಅಸ್ತವ್ಯಸ್ತಗೊಂಡಿತ್ತು. ತಾಲೂಕು ಆರೋಗ್ಯ ಅಧಿಕಾರಿಗಳು ದೌಡಾಯಿಸಿದ್ದಾರೆ. ನೋಡಿ, ರಾಜ್ಯಾದ್ಯಂತ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಳ್ತಾ ಇರುವಂಥ ಸುದ್ದಿಗಳು ನಿರಂತರವಾಗಿ ಬರ್ತಾ ಇದೆ. ಆರೋಗ್ಯ ಇಲಾಖೆ ಸ್ವಲ್ಪ ಗಮನ ಕೊಡಬೇಕು. ಓಡ್ರು ತಡಿಯಮ್ಮ, ಇರ್ಲಿ ಬಿಡ್ರಿ ಪಾಪ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ಸಂಪರ್ಕದಲ್ಲಿದ್ದಾರೆ. ವಿಠಲ್, ಹೇಗಿದ್ದಾರೆ ಈಗ ಅಸ್ವಸ್ಥಗೊಂಡಿರುವಂಥ ಗ್ರಾಮಸ್ಥರು? ಖಂಡಿತ ನಾಗೇಂದ್ರ ಬಾಬು, ಏನಂತಂದ್ರೆ ನಿನ್ನೆ ನಡೆದಿರುವಂತ ಅಂದ್ರೆ ನಿನ್ನೆ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸಹ ಪ್ರಕರಣಗಳು ಇನ್ನೂ ಪತ್ತೆ ಆಗ್ತಿರುವಂತದ್ದು. ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಜೋಳದಾಳ ಗ್ರಾಮದಲ್ಲಿ ನಡೆದಂತ ಘಟನೆಯಲ್ಲಿ ಸಾಕಷ್ಟು ಅಂದ್ರೆ ಮಹಿಳೆಯರು, ಮಕ್ಕಳ, ವಯೋವೃದ್ಧರು ಸಹ ಸಾಕಷ್ಟು ಅಸ್ವಸ್ಥಗೊಂಡಿರುವಂತದ್ದು. ಆದ್ರೆ ಈಗ ಸದ್ಯಕ್ಕೆ ಕೆಲವೊಂದಷ್ಟು ಜನ ಅಂದ್ರೆ ಭಾಗಶಃ 30% ಜನಕ್ಕೆ ಈಗಾಗಲೇ ಒಂದು ಆರೋಗ್ಯದ ಚೇತರಿಕೆ ಸಹ ಈಗಾಗಲೇ ಕಂಡು ಬರ್ತಾ ಇರುವಂತದ್ದು. ಆದ್ರೆ ಇನ್ನಷ್ಟು ತೀವ್ರ ಅಸ್ವಸ್ಥಗೊಂಡವ್ರನ್ನ ಏನು ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಗೆ ಈಗಾಗಲೇ ಚಿಕಿತ್ಸೆಗೆ ಸಹ ಕರ್ಕೊಂಡು ಹೋಗಿದ್ದಾರೆ. ಅದೇನು ಎಲ್ಲೋ ಒಂದು ಕಡೆಗೆ ಆರೋಗ್ಯ ಇಲಾಖೆ ನಿಜಕ್ಕೂ ಸಾಕಷ್ಟು ನಿರ್ಲಕ್ಷ್ಯ ತೋರ್ತಾ ಇರುವಂತ ಇತ್ತೀಚಿನ ದಿನಮಾನಗಳಲ್ಲಿ ಕಂಡು ಬರ್ತಿರುವಂತದ್ದು. ಇನ್ನು ಒಟ್ಟಾರೆ ಅಂದ್ರೆ ಈ ಮಳೆಗಾಲದ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕು. ಯಾಕಂದ್ರೆ ನೀರಿನಲ್ಲಿ ಈ ಕಲುಷಿತ ನೀರು ಅಂದ್ರೆ ಈ ಕಳಪೆ ಕಾಮಗಾರಿ ಆಗಿರುತ್ತೆ, ಅಂದ್ರೆ ಪೈಪ್ ಲೈನ್ಗಳೆಲ್ಲ ಒಡೆದು ಅದು ಕುಡಿಯೋ ನೀರಿನಲ್ಲಿ ಸೇರ್ಕೊಂಡು ಸಾಕಷ್ಟು ಅನಾಹುತಗಳಾಗಿರುವಂತಹ ಉದಾಹರಣೆಗಳು ನಾವು ಇಲ್ಲಿವರೆಗೆ ಸಾಕಷ್ಟು ನೋಡಿರುವಂತದ್ದು. ಸೊ ಆ ಹಿನ್ನೆಲೆಯಲ್ಲಿ ಎಚ್ಚೆತ್ಕೊಂಡು ತಾವೇ ಸ್ವಯಂ ಪ್ರೇರಣೆಯಿಂದ ಇಂಥ ಸಂದರ್ಭದಲ್ಲಿ ಆ ನೀರಿನ ಗುಣಮಟ್ಟವನ್ನ ಪರೀಕ್ಷೆ ಅಂದ್ರೆ ವಾರಕ್ಕೆ ಒಂದ್ಸರಿ ಅಂದ್ರೆ ಮಾಡಲು ಸಹ ಒಂದು ಮುಂದಾಗಬೇಕಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಮಾಡೋದ್ರಿಂದ ಯಾವುದೇ ಇಂಥ ಸಮಸ್ಯೆಗಳು ಎದುರಾಗಲ್ಲ. ಬಟ್ ಆದ್ರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಇಲ್ಲೊಂದ್ ಕಡೆ ನಿರ್ಲಕ್ಷ್ಯ ತೋರಿದ್ರಿಂದ ಇಂಥ ಅನಾಹುತಗಳು ಆಗುವಂತ ಇರುವಂತದ್ದು ನಾಗೇಂದ್ರ ಬಾಬು. ಆದ್ರೆ ಒಟ್ಟಾರೆಗೇನು ಈಗಾಗಲೇ ಇಲ್ಲಿ ನಡೆದಿರುವಂತ ಜೋಳದಾಳ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆಯಿಂದ ಸುತ್ತಮುತ್ತ ಹಳ್ಳಿಯ ಗ್ರಾಮ ಸೇರಿದಂತೆ ಇಡೀ ತಾಲೂಕಿನ ಜನ ಸಹ ಒಂದು ಆತಂಕಗೊಂಡಿರುವಂತದ್ದು. ತಾವು ಕುಡಿಯುವ ನೀರು ಎಷ್ಟು ಶುದ್ಧ ಇದೆ ಅನ್ನುವಂತ ಒಂದು ಪ್ರಶ್ನೆಗೆ ಅಲ್ಲಿ ಜನರಲ್ಲಿ ಸಾಕಷ್ಟು ಈಗ ಕಾಡ್ತಾ ಇರುವಂತದ್ದು. ಇನ್ನು ಒಟ್ಟಾರೆ ಆ ಘಟನೆಯಲ್ಲಿ ಗಂಭೀರ ತೀವ್ರ ಅಸ್ವಸ್ಥಗೊಂಡವರನ್ನ ಶಿವಮೊಗ್ಗ ಮೆಗ್ಗಾನ್ ಆಸ್ಪತ್ರೆ, ಭದ್ರಾವತಿ, ಚನ್ನಗಿರಿ ಸೇರಿದಂತೆ ವಿವಿಧ ಆಸ್ಪತ್ರೆಗಳು ಈಗಾಗಲೇ ಏನು ಅವ್ರನ್ನ ದಾಖಲು ಮಾಡಿರುವಂತದ್ದು. ಅಲ್ಲಿ ಚಿಕಿತ್ಸೆಯನ್ನು ಸಹ ಈಗಾಗಲೇ ಅವ್ರು ನೀಡ್ತಾ ಇರುವಂತದ್ದು. ಇನ್ನು ಗ್ರಾಮಕ್ಕೆ ತಾಲೂಕಾಧಿಕಾರಿಗಳು ಸೇರಿದಂತೆ ಸಿಬ್ಬಂದಿ ಭೇಟಿ ನೀಡಿ ನೀರನ್ನ ಆ ಲ್ಯಾಬ್ಗೆ ಕಳಿಸಿದ್ದಾರೆ. ಟೆಸ್ಟ್ ಅಂದ್ರೆ ಇದಕ್ಕೆ ಕಾರಣ ಏನಂತ ಹುಡುಕೋಕೆ ಒಂದು ಟೆಸ್ಟ್ಗೆ ಕಳಿಸಿರುವಂತದ್ದು. ಥ್ಯಾಂಕ್ ಯು ವಿಠಲ್, ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜಕಾರಣದಲ್ಲಿ ಈಗ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥ ವಿಚಾರ ಅಂತಂದು ಅದು ಮೂಡ ಹಗರಣದ ವಿಚಾರ. ಈ ವಿಚಾರವಾಗಿ ತನಿಖೆ, ಚರ್ಚೆಗಳು, ಕಾನೂನು ಸಮರ ನಡೀತಾ ಇರುವಂಥ ಸಂದರ್ಭದಲ್ಲೇ ಮಾಜಿ ಆಯುಕ್ತನಿಗೆ ಸರ್ಕಾರದಿಂದ ಗಿಫ್ಟ್ ಅನ್ನು ಕೊಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಅಪ್ ಸ್ಟೋರಿ ಇದು. ಹಾವೇರಿ ವಿವಿ ಕುಲ ಸಚಿವನಾಗಿ ಮೂಡ ಮಾಜಿ ಆಯುಕ್ತನಿಗೆ ವರ್ಗಾವಣೆ ಮಾಡಿ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ GT ದಿನೇಶ್ ಕುಮಾರ್. ಸ್ಥಳ ನಿರೀಕ್ಷಣೆ ಇಲ್ಲದಂತಹ KS ಅಧಿಕಾರಿಗೆ ಸರ್ಕಾರ ವರ್ಗಾವಣೆ ಮಾಡುವ ಮೂಲಕ ಉಡುಗೊರೆಯನ್ನ ಕೊಟ್ಟಿದೆ. GT ದಿನೇಶ್ ಕುಮಾರ್ ಮೂಡಾದ ಮಾಜಿ ಆಯುಕ್ತರು. ಇವತ್ತು ಕಾನೂನು ಸಮರ ನಡೀತಾ ಇದೆ. ಮತ್ತೊಂದು ಕಡೆ ಪ್ರಾಸಿಕ್ಯೂಷನ್ ವಿಚಾರವಾಗಿ ಕೂಡ ಚರ್ಚೆಗಳು ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಸರ್ಕಾರ ಗಿಫ್ಟ್ ಅನ್ನು ಕೊಟ್ಟಿದೆ, ಅದು ವರ್ಗಾವಣೆ ಮಾಡೋ ಮೂಲಕ. ಸ್ಥಳ ನಿಯುಕ್ತಿಯ ಆದೇಶದಲ್ಲಿದ್ದರು. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೈಸೂರು ಪ್ರತಿನಿಧಿ ವಿನೋದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನೋದ್, ಇವತ್ತು ಮೂಡ ಹಗರಣ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಈ ಗಿಫ್ಟ್ ಅವಶ್ಯಕತೆ ಇತ್ತಾ? ನಿಜಕ್ಕೂ ಕೂಡ ನಾಗೇಂದ್ರ ಬಾಬು ಅರ್ಥನೇ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಸರ್ಕಾರ ಈ ರೀತಿಯಾಗಿ ಅಂದರೆ KS ಅಧಿಕಾರಿ ಅಷ್ಟರ ಮಟ್ಟಿಗೆ ಸರ್ಕಾರದ ತನ್ನ ಪ್ರಭಾವವನ್ನು ಬೆಳೆಸಿದ್ದಾರ ಅನ್ನುವಂಥದ್ದು ಸಾಕಷ್ಟು ಮಟ್ಟದ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂಥದ್ದು.
ಈಗಾಗಲೇ ಏನು 50-50 ಅನುಪಾತದಡಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅಂತೇಳಿ ಈಗಾಗಲೇ ದೊಡ್ಡ ಮಟ್ಟದ ಗಂಭೀರ ಆರೋಪ ಕೇಳಿಬಂದಿದೆ. 14 ಸೈಟ್ಗಳನ್ನು ಪಡೆದಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ವಿಚಾರ ಒಂದು ಕಡೆ ಆದರೆ, ಮೂಡಾದಲ್ಲಿ ನಡೆದಿರುವಂತಹ ಸಾವಿರಾರು ಕೋಟಿ ಹಗರಣದಲ್ಲಿ ಇಲ್ಲೇನ ಆಯುಕ್ತರಾಗಿದ್ದಂತಹ ಏನು GT ದಿನೇಶ್ ಕುಮಾರ್ ಇರ್ಬೋದು, ಜೊತೆಗೆ ನಟೇಶ್ ಇರ್ಬೋದು, ಇವರಿಬ್ಬರ ಮೇಲೆ ಸಾಕಷ್ಟು ದೊಡ್ಡ ಮಟ್ಟದ ಗಂಭೀರವಾದಂತಹ ಆರೋಪಗಳು ಕೇಳಿಬಂದಿದೆ. ಈಗಾಗಲೇ ಶ್ರೀವಾಸವರು ಕೂಡ ಅವರನ್ನ ಸಸ್ಪೆಂಡ್ ಮಾಡಿ ಅವ್ರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲು ಮಾಡಬೇಕು ಅಂತೇಳಿ ಆರಂಭದಿಂದಲೂ ಕೂಡ ಹೇಳ್ತಾ ಇದ್ರು. ಸಿಎಂ ಸಿದ್ದರಾಮಯ್ಯ ಯಾಕೋ ಒಂದು ಕಡೆ ಅವರ ಮೇಲೆ ಯಾಕೋ ಒಂದು ಸಾಫ್ಟ್ ಕಾರ್ನ ತೋರಿಸ್ತಾ ಇರುವಂತಹ ರೀತಿ ಕಾಣ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಏನೋ ಈ ಮೂಡ ಹಗರಣ ಹೊರ ಬರ್ತಿದ್ದಾಗಲೇ ಸಚಿವ ಬೈರತಿ ಸುರೇಶ್ ಅವರು ಮೈಸೂರಿಗೆ ಬರ್ತಾರೆ. ಬಂದ ನಂತರ ದೊಡ್ಡ ಮಟ್ಟದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಒಂದು ಸಭೆಯಲ್ಲಿ ಇವತ್ತಿನಿಂದ ಯಾವುದೇ ರೀತಿಯಾದಂತಹ ವ್ಯವಹಾರ ನಡೀಬಾರ್ದು, ಜೊತೆಗೆ ಈಗಾಗಲೇ ದಿನೇಶ್ ಕುಮಾರ್ ಅವ್ರನ್ನ ಸ್ಥಳವನ್ನು ತೋರಿಸಂತೆ ಏನು ವರ್ಗಾವಣೆ ಮಾಡಿದ್ದೇನೆ ಅಂತ ಹೇಳ್ತಾರೆ. ಅದಾದ ಬಳಿಕ ಇವತ್ತಿನ ತನಕ ಅವ್ರಿಗೆ ಯಾವುದೇ ರೀತಿಯಾದಂತಹ ವರ್ಗಾವಣೆ ತೋರಿಸಿರಲಿಲ್ಲ. ಆದರೆ ನಿನ್ನೆ ಏನು KS ಅಧಿಕಾರಿಗಳ ವರ್ಗಾವಣೆ ಆಗಿದೆ, ಆ ಒಂದು ಪಟ್ಟಿಯಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಹಾವೇರಿ ಜಿಲ್ಲೆಯ ಕುಲಸಚಿವರಾಗಿ ವಿವಿಯ ಕುಲಸಚಿವರಾಗಿ ಈಗಾಗಲೇ ದಿನೇಶ್ ಕುಮಾರ್ ಅವರಿಗೆ ಒಂದು ಗಿಫ್ಟನ್ನು ಕೊಟ್ಟಿರುವಂಥದ್ದು, ಗಣಪತಿ ಹಬ್ಬಕ್ಕೆ ಅವರು ಒಂದು ಗಿಫ್ಟನ್ನು ಕೊಟ್ಟಿರೋ ಹಾಗೆ ಕಾಣ್ತಾ ಇದೆ. ಯಾಕಂದರೆ ಮೂಡಾದಲ್ಲಿ ಸಾವಿರಾರು ಕೋಟಿ ಹಗರಣ ನಡೆದಿದೆ. ಅವರ ಮೇಲೆ ಬಂದಿರುವಂತಹ ಆರೋಪಗಳಿಗೆ ಇಲ್ಲೂ ಕೂಡ ತನಿಖೆ ಹಂತದಲ್ಲಿದೆ. ಈಗಾಗಲೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹೋರಾಟಗಳು ನಡೀತಾ ಇದೆ. ಇಂತಹ ಸಂದರ್ಭದಲ್ಲಿ ಈ KS ಅಧಿಕಾರಿಯನ್ನು ಯಾಕೆ ಅವರು ವರ್ಗಾವಣೆ ಮಾಡಿ ಈ ಸ್ಥಳವನ್ನು ಕೊಟ್ಟಿದ್ದಾರೆ? ಅದು ಕೂಡ ಪ್ರತಿಷ್ಠಿತ ಹಾವೇರಿ ಜಿಲ್ಲೆಯ ವಿವಿ ಕುಲಸಚಿವರಾಗಿ ಈಗ ಹುದ್ದೆಯನ್ನು ತೋರಿಸಿದ್ದಾರೆ. ಎಲ್ಲೋ ಒಂದು ಕಡೆ ಎಲ್ಲ ನೋಡ್ತಾ ಇದ್ರೆ, ಒಂದು ಕಡೆ ಏನೋ ಈಗಾಗಲೇ ಏನೋ ದಿನೇಶ್ ಕುಮಾರ್ ಅವರನ್ನ ಬಂಧಿಸಿ ವಿಚಾರಣೆಗೊಳಪಡಿಸಿದ್ರೆ ಸರ್ಕಾರದ ಪ್ರಭಾವಿಗಳ ಏನೋ ಒಂದು ಅವರ ಹಣೆ ಬರಹ ಮತ್ತು ಅವರ ಭ್ರಷ್ಟಾಚಾರಗಳು ಹೊರಗೆ ಬರುತ್ತೆ ಅಂತೇಳಿ ಈ ರೀತಿಯಾಗಿ ಗಿಫ್ಟನ್ನು ಕೊಟ್ಟಿದ್ದಾರೆ ಅಂತೇಳಿ ಈಗಾಗಲೇ ಸಾಕಷ್ಟು ಚರ್ಚೆಗಳು ಮೈಸೂರಲ್ಲಿ ಆರಂಭಗೊಂಡಿದೆ. ಮೈಸೂರಲ್ಲೂ ಕೂಡ ಈಗಾಗಲೇ ಸಿಎಂ ಅವರ ಸ್ವಕ್ಷೇತ್ರ ಇದು. ಸಿಎಂ ಅವ್ರಿಗೆ ಇವೆಲ್ಲ ಗೊತ್ತಿಲ್ವಾ? ನಿಜಕ್ಕೂ ಕೂಡ ಒಂದಂತೂ ಅರ್ಥ ಆಗ್ತಾ ಇಲ್ಲ. ಸೊ ಮುಂದಿನ ದಿನಗಳಲ್ಲಿ BJP ಇದನ್ನು ಯಾವ ರೀತಿಯಾಗಿ ಹೋರಾಟಕ್ಕೆ ತೆಗೆದುಕೊಂಡು ಹೋಗುತ್ತೆ ಕಾದೊಡ್ಬೇಕಾಗುತ್ತೆ ನಾಗೇಂದ್ರ ಬಾಬು. ಓಕೆ ಥ್ಯಾಂಕ್ ಯು ವಿನೋಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಚೌಕಾ ಬಂಡಿ ಆಟ ನಂಬರ್ 1 ಇನ್ನು ಏನೇನು ಆಟಗಳು ಶುರುವಾಗುತ್ತೋ ಗೊತ್ತಿಲ್ಲ. ಯಾಕೆಂತಂದರೆ ನಿನ್ನೆ ಒಂದು ವಿಚಾರವನ್ನು ಗಮನಿಸಿದ್ವಿ. ಅಲ್ಲಿ ಬಳ್ಳಾರಿ ಕಾರಾಗೃಹದ ಹೊರಭಾಗದಲ್ಲಿದ್ದಂಥ ಒಂದಷ್ಟು ಜನ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಅಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು, ಇಲ್ಲಿ ರಾಜನಿಗೆ ರಾಜಾತಿಥ್ಯ ಸಿಗುತ್ತೆ ಅಂತೇಳಿ. ಅಂದರೆ ಬೆಂಗಳೂರಿಗಿಂತ ಹೆಚ್ಚು ಫೆಸಿಲಿಟಿ ಇಲ್ಲಿದೆ ಅನ್ನುವ ವಿಚಾರಗಳನ್ನು ಅಲ್ಲಿ ಇದ್ದಂಥವರೇ ಒಂದಷ್ಟು ಜನ ಹೊರಗಡೆ ಈಗ ಬಂದಿರೋರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಈಗ ಗಪ್ಚುಪ್ ಆಗಿದ್ದಾರಂತೆ ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿ. ಹೊಸತನ ಅಲ್ವಾ? ಅಧಿಕಾರಿಗಳ ಖಡಕ್ ವಾನ್ಗೆ ಕಾಟೇರ ತಂಡ ಹೊಡೆದಿದ್ದಾರಂತೆ. ಸೆಲ್ನಲ್ಲಿ ವಿಲ ಅಂತಿರುವಂಥ ಕಾಟೇರನಿಗೆ ಈಗ ಒಂದಷ್ಟು ವಾರ್ನಿಂಗ್ ಕೊಟ್ಟಿದ್ದಾರೆ. ಜೈಲು ನಿಯಮ ಪ್ರಕಾರ ತಿಂಗಳ 4 ಬಾರಿ, ತಿಂಗಳ ಮೊದಲ ಮತ್ತು 2ರಲ್ಲಿ ಚಿಕನ್ ಮಟನ್ ಸಿಗುತ್ತೆ. 3ನೇ ಶುಕ್ರವಾರ ಚಿಕನ್ ಸಿಗುತ್ತೆ. ತಿಂಗಳ 2ನೇ ಮತ್ತು ಕೊನೆಯ ಶುಕ್ರವಾರ ಮಾತ್ರ ಮಟನ್. ಅಂದರೆ ಇವತ್ತು ಅವರಿಗೆ ಮಟನ್ ಊಟ ಸಿಗುತ್ತೆ.